ಸೋಮನಾಥ ದೇವಸ್ಥಾನ ಗೋವಾದಲ್ಲಿ ವೈಶ್ವಿಕ ಹಿಂದೂ ರಾಷ್ಟ್ರ ಮಹೋತ್ಸವದ ಉದ್ಘಾಟನಾ ಸಮಾರಂಭ ಏರ್ಪಡಿಸಲಾಗಿತ್ತು. ಅಮೆರಿಕಾದ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಸೈನ್ಸ್ನ ಡಾಕ್ಟರ್ ನೀಲೇಶ್ ಓಕ್ ರವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಹಿಂದೂ ಜನಜಾಗೃತಿ ಸಮಿತಿ ರಾಜ್ಯ ವಕ್ತಾರರಾದ ಮೋಹನ್ ಗೌಡ ಅವರು ಮಾತನಾಡಿ, ಹಿಂದೂಗಳ ಮೇಲಾಗುತ್ತಿರುವ ಹಲವು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಲು ವೈಶ್ವಿಕ ಹಿಂದೂ ರಾಷ್ಟ್ರ ಮಹೋತ್ಸವದಲ್ಲಿ ಚರ್ಚೆ ನಡೆಸಲಾಗುವುದು ಎಂದು ಹೇಳಿದರು. ಹಿಂದೂ ಜನಜಾಗೃತಿ ಸಮಿತಿಯ ವತಿಯಿಂದ ಜೂನ್ 24ರಿಂದ ಜೂನ್ 30ರವರೆಗೆ ಗೋವಾದಲ್ಲಿ 12ನೇ ಅಖಿಲ ಭಾರತ ಹಿಂದೂ ರಾಷ್ಟ್ರ ಮಹೋತ್ಸವ ನೆರವೇರ್ತಾ ಇದೆ. ಇದರಲ್ಲಿ 20 ರಾಜ್ಯಗಳಿಂದ ಸುಮಾರು 1000 ಹಿಂದೂ ಸಂಘಟನೆಗಳ 2000 ಪ್ರತಿನಿಧಿಗಳು ಭಾಗಿಯಾಗ್ತಾ ಇದ್ದಾರೆ. ಭಾಗ್ಯನಗರದ ರಾಜಾ ಸಿಂಗ್ ಠಾಕೂರ್, ಅದೇ ರೀತಿಯಲ್ಲಿ ಕಾಶಿ ಮತ್ತು ರಾಮ ಮಂದಿರಕ್ಕಾಗಿ ಹೋರಾಟ ಮಾಡುವಂತಹ ವಿಷ್ಣುಶಂಕರ್ ಜೈನ್, ಹರಿಶಂಕರ್ ಜೈನ್ ಅವರು ಸೇರಿದಂತೆ ಇಂಟರ್ನ್ಯಾಷನಲ್ ವೇದಾಂತ ಸಮಿತಿಯ ನಿರ್ಗುಣಾನಂದ ಮಹಾರಾಜ ಸ್ವಾಮೀಜಿಯವರು, ಹೀಗೆ ಅನೇಕ ಗಣ್ಯಮಾನ್ಯರು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ನಮ್ಮ ದೇಶದ ಮೇಲೆ, ಹಿಂದೂಗಳ ಮೇಲೆ ನಡೀತಾ ಇರುವಂತಹ ಅನೇಕ ಸಮಸ್ಯೆಗಳ ಬಗ್ಗೆ ಇದರಲ್ಲಿ ಚರ್ಚೆ ನಡೆಯುತ್ತೆ. ಹಲಾಲ್ ಜಿಹಾದ್, ಲವ್ ಜಿಹಾದ್, ಲ್ಯಾಂಡ್ ಜಿಹಾದ್ಗಳ ಸಮಸ್ಯೆ ಇರಬಹುದು, ಹಿಂದೂ ಧರ್ಮವನ್ನ ವೈಚಾರಿಕ ಆಕ್ರಮಣಗಳಿಂದ ರಕ್ಷಣೆ ಮಾಡುವಂಥದ್ದು, ಅದೇ ರೀತಿಯಲ್ಲಿ ಹಿಂದೂಗಳ ಮೇಲೆ ನಿರಂತರವಾಗಿ ನಡೆಯುತ್ತಿರುವಂತಹ ಆಕ್ರಮಣಗಳಿರಬಹುದು, ಹಿಂದೂ ಕಾರ್ಯಕರ್ತರ ಹತ್ಯೆ, ಹಿಂದೂ ದೇವತೆಗಳ ವಿಡಂಬನೆ, ಹೀಗೆ ಹಲವು ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳುವಂತ ಪ್ರಯತ್ನ ಈ ಮೂಲಕ ನಡೆಯಲಿಕ್ಕಿದೆ. ಬಹಳ ಮುಖ್ಯವಾಗಿ ಈ ಅಧಿವೇಶನದಲ್ಲಿ 3 ದಿನ ಹಿಂದೂ ನೇತಾರರ ಹಿಂದೂ ರಾಷ್ಟ್ರ ಅಧಿವೇಶನ, 1 ದಿನ ದೇವಸ್ಥಾನಗಳ ಕಲ್ಚರಲ್ ಕನ್ವೆನ್ಷನ್ನು, ಹಾಗೂ 1 ದಿನ ಲೇಖಕರ, ಚಿಂತಕರ, ಹಿಂದೂ ವಿಚಾರವಂತರ ಹಿಂದೂ ಇಂಟೆಲೆಕ್ಚುಯಲ್ ಕನ್ವೆನ್ಷನ್ನು, ಕೊನೆ 2 ದಿನ ನ್ಯಾಯವಾದಿಗಳ, ವಕೀಲರ ಅಧಿವೇಶನದ ಮೂಲಕ ಭಾರತವನ್ನ ಕಾನೂನಾತ್ಮಕವಾಗಿ, ಸಂವಿಧಾನಬದ್ಧವಾಗಿ ಹಿಂದೂ ರಾಷ್ಟ್ರ ಅಂತೇಳಿ ಘೋಷಣೆ ಮಾಡೋದ್ರ ಬಗ್ಗೆ ಚರ್ಚೆ ನಡೆಯುತ್ತೆ. ಈ ಅಧಿವೇಶನ ಹಿಂದೂಗಳ ರಕ್ಷಣೆಗಾಗಿ, ಹಿಂದೂಗಳಲ್ಲಿ ಜಾಗೃತಿ ಮಾಡಲಿಕ್ಕಾಗಿ, ಹಿಂದೂ ರಾಷ್ಟ್ರ ಸ್ಥಾಪನೆಗಾಗಿ ಬಹಳ ಮಹತ್ವಪೂರ್ಣ ಭೂಮಿಕೆಯನ್ನು ವಹಿಸಲಿಕ್ಕಿದೆ. ಇದರಲ್ಲಿ ಈ ಅಧಿವೇಶನ ಹಿಂದೂ ಜಾಗೃತಿ .org ಈ ವೆಬ್ಸೈಟ್ ಮೂಲಕ, ಹಿಂದೂ ಜಾಗೃತಿ ಯೂಟ್ಯೂಬ್ ಚಾನೆಲ್ ಮೂಲಕ ಮತ್ತು HGS ಹಿಂದಿ ಈ ಒಂದು ಫೇಸ್ಬುಕ್ ಚಾನೆಲ್ ಮೂಲಕ ಪ್ರಸಾರ ಆಗಲಿಕ್ಕಿದೆ. ತಾವೆಲ್ಲರೂ ಈ ಅಧಿವೇಶನದಲ್ಲಿ ಪ್ರತ್ಯಕ್ಷ ಮತ್ತು ಅಪ್ರತ್ಯಕ್ಷವಾಗಿ ಭಾಗಿಯಾಗಬೇಕಂತೇಳಿ ಕಳಕಳಿ ವಿನಂತಿ. ಈ ಸಂದರ್ಭದಲ್ಲಿ ಇಂಡೋನೇಷ್ಯಾದ ರಸ ಆಚಾರ್ಯ ಡಾಕ್ಟರ್ ಧರ್ಮೇಶ, ಆಫ್ರಿಕಾದ ಇಸ್ಕಾನ್ನಿಂದ ಶ್ರೀನಿವಾಸ ದಾಸವನಾಚಾರಿ, ಮಹಾಮಂಡಲೇಶ್ವರ ನರ್ಮದಾ, ಸಂದೀಪ್, ಪುನೀತ್ ಕೆರೆಹಳ್ಳಿ, ಪ್ರಣವಾನಂದ, ಸರಸ್ವತಿ, ಡಾಕ್ಟರ್ ಅನಿಕೇತ ಶಾಸ್ತ್ರಿ, ರಣಜಿತ್ ಸಾವರ್ಕರ್, ದೇಶ ವಿದೇಶಗಳಿಂದ ಹಿಂದೂ ಸಂಘಟನೆಗಳ 450ಕ್ಕಿಂತ ಅಧಿಕ ಪ್ರತಿನಿಧಿಗಳು ಉಪಸ್ಥಿತರಿದ್ದರು.